ಸ್ನೇಹಿತರೆ, ಗಲ್ಫ್ ಯುದ್ಧ ಈಗ ಕ್ಲೈಮ್ಯಾಕ್ಸ್ ಹಂತ ತಲುಪ್ತಿದೆ. ಇರಾನ್ಗೆ ಟ್ರಂಪ್ ಕೊಟ್ಟಿದ್ದ ಡೆಡ್ಲೈನ್ ಅಂದ್ರೆ ಏಪ್ರಿಲ್ 6 ಬರೋಕೆ ಕೆಲವೇ ಗಂಟೆಗಳು ಬಾಕಿ ಇದ್ದು ಭಾರೀ ಆತಂಕ ಶುರುವಾಗಿದೆ. ಈ ಹೊತ್ತಲ್ಲೇ ಏಕಾಏಕಿ ಇರಾನ್ ಮೇಲೆ ಅಮೆರಿಕ ಭಾರೀ ದಾಳಿ ಮಾಡಿದ್ದು ಹಲವು ನಾಯಕರನ್ನ ಮುಗಿಸ್ಬಿಟ್ಟಿದೀವಿ ಅಂತ ಟ್ರಂಪ್ ಘೋಷಿಸಿದ್ದಾರೆ. ಅಷ್ಟೇ ಅಲ್ಲ, ಏಪ್ರಿಲ್ 6ರ ನಂತರ ಹೊಸ ಆಪರೇಷನ್ ಶುರು ಮಾಡೋಕೆ ಅಮೆರಿಕ ಭಾರೀ ಸಿದ್ಧತೆ ಮಾಡ್ಕೊಂಡಿದೆ ಅಂತ ಗೊತ್ತಾಗಿದೆ. ಮತ್ತೊಂದ್ ಕಡೆ ಇಸ್ರೇಲ್ ಕೂಡ ಹೊಸ ತಯಾರಿ ಮಾಡಿದ್ದು ನಾವು ಇರಾನ್ನ ತೈಲ ಬಾವಿಗಳನ್ನ ಹೊಡೆಯೋಕೆ ರೆಡಿ ಇದೀವಿ ಅಂತ ಹೇಳಿದೆ. ಅಮೆರಿಕದ ಒಂದೇ ಒಂದು ಗ್ರೀನ್ ಸಿಗ್ನಲ್ಗೆ ಕಾಯ್ಕೊಂಡು ಕೂತಿದ್ದೀವಿ ಅಂತ ಇಸ್ರೇಲ್ ಅಧಿಕಾರಿಗಳು ಹೇಳಿದ್ದಾರೆ. ಇದಕ್ಕೆ ಇರಾನ್ ಕೂಡ ಎಚ್ಚರಿಕೆ ನೀಡಿದ್ದು ಈ ಸಲ ನರಕ ತೋರಿಸ್ತೀವಿ ಅಂತ ಘೋಷಿಸಿದ್ದಾರೆ. ಈ ಮೂಲಕ ಈ ಯುದ್ಧ ಶೀಘ್ರದಲ್ಲೇ ಭಯಾನಕ ಸ್ವರೂಪ ಪಡೆಯೋ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿದೆ. ಎಲ್ಲವನ್ನೂ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಟ್ರಂಪ್ ಮಾಡಿರೋ ಹೊಸ ಘೋಷಣೆಯ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ಕೊಟ್ಬಿಡ್ತೀವಿ. 10 ದಿನಗಳ ಟೈಮ್ ಕೊಟ್ಟಿದೆ, ಇನ್ನುಳಿದಿರೋದು 48 ಗಂಟೆ ಮಾತ್ರ ಅಂತ ಅಮೆರಿಕ ಅಧ್ಯಕ್ಷರು ಶನಿವಾರ ಪೋಸ್ಟ್ ಹಾಕಿದ್ರು. ಇದರ ಬೆನ್ನಲ್ಲೇ ಇರಾನ್ಗೆ ವಾರ್ನಿಂಗ್ ಶಾಟ್ ಕೊಡೋ ತರ ಅಮೆರಿಕ ಭೀಕರ ದಾಳಿ ಮಾಡಿದೆ. ಇರಾನ್ ರಾಜಧಾನಿ ತೆಹರಾನ್ ಸೇರಿದಂತೆ ಹಲವು ಕಡೆ ಏರ್ ಸ್ಟ್ರೈಕ್ ಆಗಿದೆ. ಇದರಿಂದ ದೊಡ್ಡ ದೊಡ್ಡ ಸ್ಫೋಟದ ಶಬ್ದಗಳು ಕೇಳಿ ಬಂದಿವೆ. ಇದು ನಾವೇ ಮಾಡಿರೋ ದಾಳಿ ಅಂತ ಹೇಳಿರೋ ಟ್ರಂಪ್ ಇದರಲ್ಲಿ ಇರಾನ್ನ ಹಲವು ನಾಯಕರನ್ನ ಮುಗಿಸಿಬಿಟ್ಟಿದೀವಿ ಅಂತ ಹೇಳಿದ್ದಾರೆ. ಇರಾನ್ ಅನ್ನ ತಪ್ಪಾಗಿ ಮುನ್ನಡೆಸುತ್ತಿದ್ದ ಮಿಲಿಟರಿ ಕಮಾಂಡರ್ಗಳನ್ನ ನಾಶ ಮಾಡಲಾಗಿದೆ, ಬೃಹತ್ ದಾಳಿ ಮಾಡಿದೀವಿ ಅಂತ ಟ್ರಂಪ್ ಘೋಷಿಸಿದ್ದಾರೆ. ಈ ಪೋಸ್ಟ್ ಜೊತೆಗೆ ಒಂದು ವಿಡಿಯೋವನ್ನ ಕೂಡ ಶೇರ್ ಮಾಡಲಾಗಿದ್ದು ಅದರಲ್ಲಿ ವಿಮಾನಗಳ ಶಬ್ದ ಮತ್ತು ಭಾರೀ ಸ್ಫೋಟಗಳು ಕೇಳಿ ಬಂದಿವೆ. ಅಷ್ಟೇ ಅಲ್ಲ, ಅಮೆರಿಕ ಇರಾನ್ನ ಬ್ಲಾಕ್ ಮೌಂಟೇನ್ ಪ್ರದೇಶದ ಮೇಲೂ ವೈಮಾನಿಕ ದಾಳಿ ನಡೆಸಿದೆ. ಈ ಬ್ಲಾಕ್ ಮೌಂಟೇನ್ ಇರಾನ್ನ ಮಿಲಿಟರಿ ಚಟುವಟಿಕೆಗಳಿಗೆ ಮತ್ತು ರೇಡಾರ್ ಸಿಸ್ಟಂಗಳಿಗೆ ಪ್ರಮುಖ ಕೇಂದ್ರವಾಗಿತ್ತು. ಇಲ್ಲಿಗೆ ಅಮೆರಿಕ ಮಿಸೈಲ್ ಹಾಕಿದೆ. ದಾಳಿಯ ತೀವ್ರತೆಗೆ ಇಡೀ ಗುಡ್ಡಗಾಡು ಪ್ರದೇಶದಲ್ಲಿ ಬೆಂಕಿಯ ಜ್ವಾಲೆಗಳು ಎದ್ದಿದ್ವು ಅಂತ ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಅಪಾರ ಪ್ರಮಾಣದ ಸಾವು ನೋವಾಗಿರೋ ಸಾಧ್ಯತೆ ಇದೆ ಅಂತ ಅಲ್ಲಿನ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಇನ್ನೊಂದ್ ಕಡೆ ಇರಾನ್ನ ಇಂಧನ ಕೇಂದ್ರಗಳ ಮೇಲೆ ದಾಳಿ ನಡೆಸೋಕೆ ಇಸ್ರೇಲ್ ಪ್ಲಾನ್ ಮಾಡಿದೆ ಅಂತ ರಾಯ್ಟರ್ಸ್ ವರದಿ ಮಾಡಿದೆ. ಇದಕ್ಕೆ ಅಮೆರಿಕದ ಗ್ರೀನ್ ಸಿಗ್ನಲ್ಗಾಗಿ ಇಸ್ರೇಲ್ ಕಾಯ್ತಿದೆ ಅಂತ ಇಸ್ರೇಲ್ ಅಧಿಕಾರಿಗಳು ಕನ್ಫರ್ಮ್ ಮಾಡಿದ್ದಾರೆ. ಒಂದ್ ವೇಳೆ ಟ್ರಂಪ್ ಒಪ್ಪಿಗೆ ಕೊಟ್ರೆ ಏಪ್ರಿಲ್ 6ರಿಂದಲೇ ಈ ಕ್ಯಾಂಪೇನ್ ಶುರುವಾಗುತ್ತೆ. ಮುಂದಿನ 1 ವಾರದ ಒಳಗೆ ಇರಾನ್ನ ಪವರ್ ಪ್ಲಾಂಟ್ಗಳು ಮತ್ತು ತೈಲ ಬಾವಿಗಳ ಮೇಲೆ ಇಸ್ರೇಲ್ ಬಾಂಬ್ ಹಾಕೋಕೆ ರೆಡಿ ಇದೆ ಅಂತ ಹೇಳಿದ್ದಾರೆ. ಸದ್ಯ ಇರಾನ್ನ ಆರ್ಥಿಕ ಬೆನ್ನೆಲುಬಾಗಿರೋದೇ ಅಲ್ಲಿನ ತೈಲ ಮತ್ತು ಅನಿಲ ಸಂಪತ್ತು. ಇರಾನ್ನ ಒಟ್ಟು ಆದಾಯದ ಬಹುಪಾಲು ಈ ಎನರ್ಜಿ ಸೆಕ್ಟರ್ನಿಂದಲೇ ಬರುತ್ತೆ. ಸೊ ಈ ಕೇಂದ್ರಗಳ ಮೇಲೆ ದಾಳಿ ಮಾಡೋದ್ರಿಂದ ಇರಾನ್ನ ಆದಾಯಕ್ಕೆ ದೊಡ್ಡ ಹೊಡೆತ ನೀಡಿ ಯುದ್ಧ ಮುಂದುವರಿಸೋಕೆ ಬೇಕಾದ ಹಣಕಾಸಿನ ಶಕ್ತಿಯನ್ನ ಕುಗ್ಗಿಸೋದು ಇಸ್ರೇಲ್ನ ಪ್ಲಾನ್ ಆಗಿದೆ. ಯಾವಾಗ ದುಡ್ಡು ಮತ್ತು ಪವರ್ ಇರೋದಿಲ್ವೋ ಆಗ ಮಿಲಿಟರಿ ಆಪರೇಷನ್ ಮಾಡೋದು ಇರಾನ್ಗೆ ತುಂಬಾ ಕಷ್ಟವಾಗುತ್ತೆ. ಜೊತೆಗೆ ಈ ಹೊಡೆತದಿಂದ ಇರಾನ್ ವರ್ಷಗಳ ಕಾಲ ಚೇತರಿಸಿಕೊಳ್ಳೋಕೆ ಆಗದೆ ಇರಬಹುದು. ಹೀಗಾಗಿ ಇಸ್ರೇಲ್ ಅಂತಿಮ ಪ್ರಹಾರಕ್ಕೆ ಕಾಯ್ಕೊಂಡು ಕೂತಿದೆ ಅಂತ ಗೊತ್ತಾಗಿದೆ. ಆದ್ರೆ ಈ ಸುದ್ದಿ ಜಗತ್ತಿನಾದ್ಯಂತ ತೀವ್ರ ಆತಂಕಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಈಗಾಗಲೇ ತೈಲ ಬೆಲೆ ಮತ್ತು ಗ್ಯಾಸ್ ಪೂರೈಕೆ ಮೇಲೆ ಗಂಭೀರ ಪರಿಣಾಮ ಬೀರ್ತಿದೆ. ಬ್ರೆಂಟ್ ಕ್ರೂಡ್ ಆಯಿಲ್ಗೆ ಪ್ರತಿ ಬ್ಯಾರೆಲ್ಗೆ $110 ದಾಟಿದೆ. ಮೊನ್ನೆ ಇರಾನ್ನ ತೈಲ ಸಂಗ್ರಹಾರದ ಮೇಲೆ ದಾಳಿ ಮಾಡಿದ ಕಾರಣಕ್ಕೆ ತೈಲ ಬೆಲೆ ಭಾರಿ ಏರಿಳಿತ ಕಂಡಿತ್ತು. ಅದು ಜಸ್ಟ್ ಒಂದೇ ಒಂದು ದಾಳಿಗೆ. ಈಗ ಪವರ್ ಪ್ಲಾಂಟ್ ಮತ್ತು ತೈಲ ಬಾವಿಗಳಿಗೆ ಹೊಡೆದ್ರೆ, ಅಲ್ಲಿ ಪೂರ್ಣ ಪ್ರಮಾಣದ ದಾಳಿ ನಡೆದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಹಿಡಿಯೋಕೆ ಸಾಧ್ಯ ಆಗಲ್ಲ. ಅದರಲ್ಲೂ ಇರಾನ್ ಕೂಡ ಸುಮ್ನೆ ಕೂರೋ ದೇಶವಲ್ಲ. ತನ್ನ ಇಂಧನ ಕೇಂದ್ರಗಳ ಮೇಲೆ ದಾಳಿಯಾದ್ರೆ ಇರಾನ್ ಕೂಡ ಅರಬ್ ದೇಶಗಳ ಮೇಲೆ ದಾಳಿ ಮಾಡುತ್ತೆ. ಈಗಾಗ್ಲೇ ಅಂತ ಎಚ್ಚರಿಕೆನೂ ಕೊಟ್ಟಿದ್ದಾರೆ. ಹಾಗೇನಾದ್ರೂ ತೈಲ ಬಾವಿಗಳನ್ನ ಇಬ್ರೂ ಗುರಿ ಮಾಡಿದ್ರೆ ತೈಲ ಬೆಲೆ ಏರಿಕೆಯಾಗಿ ಇದು ನೇರವಾಗಿ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನ ಜೇಬಿಗೆ ಕತ್ತರಿ ಹಾಕುತ್ತೆ. ದಿನಸಿ ವಸ್ತುಗಳಿಂದ ಹಿಡಿದು ಪ್ರತಿಯೊಂದು ಸಾಮಗ್ರಿಯ ಬೆಲೆನೂ ಏರಿಕೆ ಆಗ್ಬೋದು. ಹಣದುಬ್ಬರ ಹೆಚ್ಚಾಗಿ ಆರ್ಥಿಕತೆ ಕುಸಿಯೋ ಅಪಾಯ ಇರುತ್ತೆ. ಆರ್ಥಿಕ ತಜ್ಞರ ಪ್ರಕಾರ ಇದು 1970ರ ದಶಕದ ನಂತರ ಜಗತ್ತು ಕಾಣ್ಲಿರೋ ಅತಿ ದೊಡ್ಡ ಎನರ್ಜಿ ಕ್ರೈಸಿಸ್ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಇಸ್ರೇಲ್ನ ಮುಂದಿನ ದಾಳಿಗಳು ಹೇಗಿರ್ತವೆ ಅಂತ ಇಡೀ ಜಗತ್ತು ಆತಂಕದ ಕಣ್ಣುಗಳಿಂದ ನೋಡ್ತಿವೆ. ಇನ್ನು ಇಸ್ರೇಲ್ ಅಮೆರಿಕದ ಬೆದರಿಕೆಗಳಿಗೆ ಇರಾನ್ ಕೂಡ ಪ್ರತಿ ಬೆದರಿಕೆಯನ್ನ ಒಡ್ಡಿದೆ. ಟ್ರಂಪ್ ಕೊಟ್ಟಿದ್ದ 48 ಗಂಟೆಗಳ ಡೆಡ್ಲೈನ್ ಅನ್ನ ಇರಾನ್ ಮುಖಕ್ಕೆ ಹೊಡೆದಂಗೆ ರಿಜೆಕ್ಟ್ ಮಾಡಿದೆ. 48 ಗಂಟೆಗಳಲ್ಲಿ ಒಪ್ಪಂದ ಮಾಡ್ಕೊಳ್ಬೇಕು ಹಾಗೂ ಹಾರ್ಮುಜ್ ಓಪನ್ ಮಾಡಬೇಕು, ಇಲ್ಲ ಅಂದ್ರೆ ಇರಾನ್ ಅನ್ನ ನರಕ ಮಾಡ್ತೀವಿ ಅಂತ ಟ್ರಂಪ್ ಹೇಳಿದ್ರು. ಇದಕ್ಕೆ ಇರಾನ್ ಸೇನೆಯ ಸೆಂಟ್ರಲ್ ಹೆಡ್ ಕ್ವಾರ್ಟರ್ಸ್ನ ಜನರಲ್ ಅಲಿ ಅಬ್ದುಲ್ಲಾಹಿ ಅಲಿಯಾಬಾದಿ ರಿಯಾಕ್ಟ್ ಮಾಡಿದ್ದಾರೆ. ಅಮೆರಿಕ ಅಧ್ಯಕ್ಷರ ಈ ಮಾತುಗಳು ಅಸಹಾಯಕತೆಯಿಂದ ಕೂಡಿದೆ. ಅವರು ನರ್ವಸ್ ಆಗಿದ್ದಾರೆ. ಟ್ರಂಪ್ರದು ಮೂರ್ಖ ನಡೆ ಅಂತ ಇರಾನ್ ನಾಯಕ ತಿರುಗೇಟು ನೀಡಿದ್ದಾರೆ.
ಇತ್ತ ಇರಾನ್ ಸೇನೆಯ ವಕ್ತಾರ ಕೂಡ ಅದೇ ಎಚ್ಚರಿಕೆಯನ್ನ ನೀಡಿದ್ದಾರೆ. ಒಂದ್ ವೇಳೆ ನೀವು ಯುದ್ಧವನ್ನ ಮತ್ತಷ್ಟು ವಿಸ್ತರಿಸೋಕೆ ನೋಡಿದ್ರೆ ಇಡೀ ಪ್ರದೇಶ ನಿಮಗೆ ನರಕವಾಗಿ ಬದಲಾಗುತ್ತೆ. ಇರಾನ್ ಅನ್ನ ಸೋಲಿಸ್ತೀವಿ ಅನ್ನೋದು ನಿಮ್ಮ ಭ್ರಮೆ. ಆ ಭ್ರಮೆ ಅನ್ನೋ ಕೆಸರಲ್ಲೇ ನೀವು ಮುಳುಗಿ ಹೋಗ್ತೀರಿ ಅಂತ ಇರಾನ್ ವಕ್ತಾರರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ. ಇರಾನ್ ಕಡೆಯಿಂದ ಇಸ್ರೇಲ್ ಕಡೆಗೆ ಮಿಸೈಲ್ ಲಾಂಚ್ ಆಗಿರೋದನ್ನ ನಾವು ಡಿಟೆಕ್ಟ್ ಮಾಡಿದೀವಿ ಅಂತ ಇಸ್ರೇಲ್ ಸೇನೆ ಹೇಳಿದೆ. ಈ ದಾಳಿಯನ್ನ ತಡೆಯೋಕೆ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಆಕ್ಟಿವ್ ಆಗಿ ಕೆಲಸ ಮಾಡ್ತಿವೆ ಅಂತ ಇಸ್ರೇಲ್ ತಿಳಿಸಿದೆ. ಆದ್ರೆ ದಾಳಿ ನಂತರ ಏನ್ ಪರಿಣಾಮ ಬೀರಿದೆ ಅನ್ನೋದು ಇನ್ನಷ್ಟೇ ಸ್ಪಷ್ಟವಾಗಬೇಕಿದೆ. ಇನ್ನು ಕುವೈತ್ನ ಶುವೈಕ್ ಆಯಿಲ್ ಸೆಕ್ಟರ್ ಕಾಂಪ್ಲೆಕ್ಸ್ ಮೇಲೆ ಇರಾನ್ ಡ್ರೋನ್ ದಾಳಿ ಮಾಡಿದೆ. ದಾಳಿಯಿಂದ ಆಯಿಲ್ ಕಾಂಪ್ಲೆಕ್ಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಅಂತ ಕುವೈತ್ನ ಸ್ಟೇಟ್ ಮೀಡಿಯಾ ವರದಿ ಮಾಡಿದೆ. ಈ ಡ್ರೋನ್ ದಾಳಿಯಿಂದ ಯಾರಿಗೂ ಯಾವುದೇ ಗಾಯಗಳಾಗಿಲ್ಲ. ಸದ್ಯಕ್ಕೆ ಅಗ್ನಿಶಾಮಕ ದಳ ಹಾಗೂ ಎಮರ್ಜೆನ್ಸಿ ಟೀಮ್ಗಳು ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸೋಕೆ ಮತ್ತು ಪರಿಸ್ಥಿತಿಯನ್ನ ಹತೋಟಿಗೆ ತರೋದಕ್ಕೆ ಕಾರ್ಯಾಚರಣೆ ಮಾಡ್ತಿವೆ. ಇನ್ನು ವಿಡಿಯೋ ಕೆಳಗೆ ಜಾಯಿನ್ ಆಪ್ಷನ್ ಇದೆ, ಆಸಕ್ತರು ಜಾಯಿನ್ ಆಗಬಹುದು. ಇದರಿಂದ ನಿಮಗೆ ವಿಶೇಷ ವಿಡಿಯೋಗಳು ಸಿಗುತ್ತೆ, ಹಾಗೆ ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೆಯೂ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡಬಹುದು. ಇನ್ನು ಇರಾನ್ ಅಮೆರಿಕದ F-15 ಫೈಟರ್ ಜೆಟ್ ಅನ್ನ ಹೊಡೆದುಳಿಸಿತ್ತು. ಈಗ ನಾಪತ್ತೆ ಆಗಿರೋ ಪೈಲಟ್ಗಾಗಿ ಅಮೆರಿಕ ಇರಾನ್ ಇಬ್ರು ರೇಸ್ಗೆ ಬಿದ್ದಿದ್ದಾರೆ. ಅಮೆರಿಕ ತನ್ನ ಪೈಲಟ್ ಸೇಫ್ ಆಗಿ ವಾಪಸ್ ತರೋಕೆ ಸರ್ಚ್ ಅಂಡ್ ರೆಸ್ಕ್ಯೂ ಆಪರೇಷನ್ ಮಾಡ್ತಿದ್ರೆ, ಇತ್ತ ಇರಾನ್ನ IRGC ಶತ್ರು ಪಡೆಯ ಪೈಲಟ್ ಹಿಡಿದುಕೊಟ್ಟವರಿಗೆ ಬಹುಮಾನ ಘೋಷಿಸಿದೆ. ಅಮೆರಿಕ ಈಗಾಗಲೇ ಒಬ್ಬ ಪೈಲಟ್ನ ರೆಸ್ಕ್ಯೂ ಮಾಡಿದೆ, ಆದ್ರೆ ಇನ್ನೊಬ್ಬ ಪೈಲಟ್ ಬಗ್ಗೆ ಯಾವುದೇ ಸುಳಿವಿಲ್ಲ. ಹೀಗಾಗಿ ಆತನನ್ನ ಹಿಡಿದು ಅಮೆರಿಕ ಮೇಲೆ ಪ್ರೆಷರ್ ಹಾಕಬಹುದು ಅಂತ ಇರಾನ್ ಪ್ಲಾನ್. ಇತ್ತ ಇಸ್ರೇಲ್ ಸೇನೆ ಆಪರೇಷನ್ ಬಗ್ಗೆ ಮಾಹಿತಿ ಕೊಟ್ಟಿದೆ. ಈ ವೀಕೆಂಡ್ ಅಲ್ಲಿ ಇರಾನ್ ಮತ್ತು ಲೆಬನಾನ್ ಒಳಗೆ 200ಕ್ಕೂ ಕಡೆ ದಾಳಿ ಮಾಡಲಾಗಿದೆ ಅಂತ ಇಸ್ರೇಲ್ ಮಿಲಿಟರಿ ಹೇಳ್ಕೊಂಡಿದೆ. ಇರಾನ್ ಅಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ಗಳು, ಬ್ಯಾಲಿಸ್ಟಿಕ್ ಮಿಸೈಲ್ ಫ್ಯಾಕ್ಟರಿಗಳು, IRGCಗೆ ಸೇರಿದ ಆಯುಧಾಗಾರಗಳ ಮೇಲೆ ಇಸ್ರೇಲ್ ಟಾರ್ಗೆಟ್ ಮಾಡಿದೆ. ಇತ್ತ ಲೆಬನಾನ್ನಲ್ಲಿ ಹೆಜ್ಬುಲ್ಲಾದ ಟ್ರೈನಿಂಗ್ ಸೆಂಟರ್ಗಳು, ಆಯುಧಗಳನ್ನ ಇಟ್ಟಿದ್ದ ಗೋಡೌನ್ಗಳು, ಮಿಸೈಲ್ ಲಾಂಚ್ ಸೈಟ್ಗಳು ಹಾಗೂ ರಾಜ್ವಾನ್ ಫೋರ್ಸ್ನ ಹೆಡ್ ಕ್ವಾರ್ಟರ್ಸ್ ಮೇಲೂ ದಾಳಿ ಮಾಡಿದೀವಿ ಅಂತ ಇಸ್ರೇಲ್ ಮಿಲಿಟರಿ ತಿಳಿಸಿದೆ. ಇನ್ನು ಸಿರಿಯಾ ತನ್ನ ಲೆಬನಾನ್ ಬಾರ್ಡರ್ನಲ್ಲಿರುವ ಮಸ್ನಾ ಕ್ರಾಸಿಂಗ್ ಕ್ಲೋಸ್ ಮಾಡಿದೆ. ಈ ರೀತಿ ಮಾಡೋಕೆ ಇಸ್ರೇಲ್ ಕಾರಣ. ಇಸ್ರೇಲ್ ಈ ಬಾರ್ಡರ್ ಹತ್ರ ಬಾಂಬ್ ಹಾಕ್ತೀವಿ ಅಂತ ಹೇಳಿತ್ತು. ಹೆಜ್ಬುಲ್ಲಾಗಳು ಈ ಮಸ್ನಾ ಕ್ರಾಸಿಂಗ್ ಬಳಸಿ ಶಸ್ತ್ರಾಸ್ತ್ರಗಳನ್ನ ಸಾಗಣೆ ಮಾಡ್ತಿದ್ದಾರೆ. ಹೀಗಾಗಿ ಇಸ್ರೇಲ್ ಸೇನೆ ಇಲ್ಲಿ ಶೀಘ್ರದಲ್ಲೇ ದಾಳಿ ಮಾಡಲಿದೆ ಅಂತ ಹೇಳಿತ್ತು. ಈ ವಾರ್ನಿಂಗ್ ಬಳಿಕ ಸಿರಿಯಾದ ಬಾರ್ಡರ್ ಅಥಾರಿಟಿ ಈ ಕ್ರಾಸಿಂಗ್ ಅನ್ನ ತಾತ್ಕಾಲಿಕವಾಗಿ ಬಂದ್ ಮಾಡಿದೆ. ಸಿರಿಯಾ ಕಡೆಯಲ್ಲಿ ಜೈದೆತಿ ಅಬೌಸ್ ಅಂತ ಕರೆಯಲ್ಪಡೋ ಈ ಕ್ರಾಸಿಂಗ್ ಕೇವಲ ಸಾಮಾನ್ಯ ಜನರ ಓಡಾಟಕ್ಕೆ ಮಾತ್ರ ಮೀಸಲಾಗಿದೆ. ಈ ಬಾರ್ಡರ್ ಕ್ರಾಸಿಂಗ್ ಯಾವುದೇ ಮಿಲಿಟರಿ ಉದ್ದೇಶಕ್ಕೆ ಬಳಸ್ತಾ ಇಲ್ಲ, ಯಾವುದೇ ಮಿಲಿಟರಿ ಚಟುವಟಿಕೆ ಇಲ್ಲ, ನಾವು ಬೇರೆ ಯಾವುದೇ ಕೆಲಸಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಸಿರಿಯಾ ಸ್ಪಷ್ಟಪಡಿಸಿದೆ. ಇನ್ನು ದಕ್ಷಿಣ ಲೆಬನಾನ್ನ ಕ್ಫಾರ್ ಹಟ್ಟಾ ಗ್ರಾಮದ ಜನರಿಗೆ ಇಸ್ರೇಲ್ ಸೇನೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಗ್ರಾಮದ ಜನ ಕೂಡಲೇ ಸ್ಥಳಾಂತರ ಆಗಬೇಕು, ಅಲ್ಲಿಂದ ಕನಿಷ್ಠ 1000 ಮೀಟರ್ ದೂರಕ್ಕೆ ಹೋಗಬೇಕು ಅಂತ ಸೂಚಿಸಿದೆ. ವರದಿ ಪ್ರಕಾರ ಇಸ್ರೇಲ್ ಸೇನೆ ಶೀಘ್ರದಲ್ಲೇ ಇಲ್ಲಿ ಭಾರೀ ಕಾರ್ಯಾಚರಣೆ ಮಾಡೋಕೆ ಸಿದ್ಧತೆ ಮಾಡಿಕೊಂಡಿದೆ. ಇನ್ನು ಇರಾನ್ನ ರೆಜಿಮ್ ಚೇಂಜ್ ಮಾಡ್ತೀವಿ ಅಂತಿದ್ದ ಅಮೆರಿಕ ಅಧ್ಯಕ್ಷ ಟ್ರಂಪ್ ಆಡಳಿತವನ್ನ ಇರಾನ್ ಲೇವಡಿ ಮಾಡಿದೆ. ಅಮೆರಿಕದ ರಕ್ಷಣಾ ಇಲಾಖೆಯಲ್ಲಿ 2 ದಿನಗಳ ಹಿಂದಷ್ಟೇ ದೊಡ್ಡ ಬದಲಾವಣೆ ಆಗಿತ್ತು. ಅಮೆರಿಕದ ಸೇನಾ ಮುಖ್ಯಸ್ಥ ಜನರಲ್ ರ್ಯಾಂಡಿ ಜಾರ್ಜ್ರನ್ನ ವಜಾ ಮಾಡಲಾಯಿತು. ಇವರ ಜೊತೆಗೆ ಸೇನೆಯ ಟ್ರಾನ್ಸ್ಫಾರ್ಮೇಷನ್ ಅಂಡ್ ಟ್ರೈನಿಂಗ್ ಕಮಾಂಡ್ನ ಮುಖ್ಯಸ್ಥ ಜನರಲ್ ಡೇವಿಡ್ ಹೊಡ್ನೆ, ಮೇಜರ್ ಜನರಲ್ ವಿಲಿಯಂ ಗ್ರೀನ್ನ ಕೂಡ ಫೈರ್ ಮಾಡಲಾಗಿದೆ. ಇದನ್ನೀಗ ಉಲ್ಲೇಖಿಸಿ ಸೌತ್ ಆಫ್ರಿಕಾದಲ್ಲಿರೋ ಇರಾನ್ ಎಂಬಸಿ ಪೋಸ್ಟ್ ಒಂದನ್ನು ಹಾಕಿದೆ. ಅದರಲ್ಲಿ ಅಮೆರಿಕದ ಒಂದಿಷ್ಟು ಸೇನಾ ನಾಯಕರ ಫೋಟೋ ಒಟ್ಟು ಮಾಡಿ ಹಾಕಲಾಗಿದೆ. ಕೆಲವರ ಮೇಲೆ ಕ್ರಾಸ್ ಮಾರ್ಕ್ ಗೀಚಲಾಗಿದೆ. ಇದಕ್ಕೆ ಕ್ಯಾಪ್ಷನ್ ಕೂಡ ಹಾಕಿದೆ. ಈಗ ನೋಡಿ, ಯಶಸ್ವಿಯಾಗಿ ರೆಜಿಮ್ ಚೇಂಜ್ ಆಗಿದೆ ಅಂತ ಹೇಳಿದೆ. ಅಲ್ಲದೆ MHA ಅಂದ್ರೆ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅಂತ ನಗೋ ಇಮೋಜಿ ಹಾಕಿ ಅಮೆರಿಕದ ಕಾಲೆಳೆದಿದೆ. ಇನ್ನು ಅಮೆರಿಕ ದಾಳಿಯಲ್ಲಿ ಬಲಿಯಾಗಿದ್ದ ಇರಾನ್ನ ಕಮಾಂಡರ್ ಖಾಸಿಂ ಸುಲೇಮಾನಿಯ ಸಹೋದರನ ಮಗಳು ಹಮೀದೆ ಸುಲೇಮಾನಿ ವಿರುದ್ಧ ಮಾರ್ಕೋ ರುಬಿಯೋ ಗಂಭೀರ ಆರೋಪ ಮಾಡಿದ್ದಾರೆ. ಈಕೆ ಲಾಸ್ ಏಂಜಲೀಸ್ನಲ್ಲಿ ಐಷಾರಾಮಿ ಲೈಫ್ ಎಂಜಾಯ್ ಮಾಡಿಕೊಂಡು ಇರಾನ್ ಸರ್ಕಾರದ ಪ್ರಚಾರ ಮಾಡ್ತಿದ್ಲು ಅಂತ ಹೇಳಿದ್ದಾರೆ. ಅಮೆರಿಕನ್ ಸೈನಿಕರ ಮೇಲಿನ ದಾಳಿಯನ್ನ ಸೆಲೆಬ್ರೇಟ್ ಮಾಡಿರೋ ಈಕೆ ಅಮೆರಿಕವನ್ನ ದೊಡ್ಡ ಸೈತಾನ್ ಅಂತ ಕರೆದಿದ್ದಾಳೆ. ಜೊತೆಗೆ ಉಗ್ರ ಸಂಘಟನೆ IRGC ಹಾಗೂ ಇರಾನ್ ಸುಪ್ರೀಂ ಲೀಡರ್ಗೆ ಸಪೋರ್ಟ್ ಮಾಡ್ತಾಳೆ. ಡಿಲೀಟ್ ಆಗಿರೋ ಅವಳ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳೇ ಇದಕ್ಕೆ ಸಾಕ್ಷಿ ಅಂತ ರುಬಿಯೋ ಹೇಳಿದ್ದಾರೆ. ಇದೆಲ್ಲದರ ನಡುವೆ ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ನಲ್ಲಿ ಭಾರೀ ಪ್ರತಿಭಟನೆ ಭುಗಿಲೆದ್ದಿದೆ. ಜನ ಪ್ರಧಾನಿ ನೇತನ್ಯಾಹು ವಿರುದ್ಧ ಘೋಷಣೆಗಳನ್ನ ಕೂಗಿದ್ದಾರೆ. ಇರಾನ್ ಜೊತೆಗಿನ ಯುದ್ಧವನ್ನ ತಕ್ಷಣ ನಿಲ್ಲಿಸಿ ಅಂತ ಆಗ್ರಹ ಮಾಡಿದ್ದಾರೆ. ವಿಶೇಷ ಅಂದ್ರೆ ಅಲ್ಲಿ ಸಮಾವೇಶಗಳಿಗೆ ನಿರ್ಬಂಧ ಇದ್ರೂ ಕೂಡ ಜನ ಬಾಂಬ್ ಹಾಕಬೇಡಿ, ಮಾತನಾಡಿ ಅನ್ನೋ ಬ್ಯಾನರ್ ಹಿಡಿದು ರಸ್ತೆಗಿಳಿದಿದ್ದಾರೆ. ಪೊಲೀಸರು ನಮ್ಮ ಧ್ವನಿ ಅಡಗಿಸೋಕೆ ನೋಡ್ತಿದ್ದಾರೆ, ಆದ್ರೆ ನಮಗೆ ಗಾಜಾ, ಲೆಬನಾನ್ ಮತ್ತು ಇರಾನ್ನಲ್ಲಿ ಶಾಂತಿ ಬೇಕು ಅಂತ ಇಸ್ರೇಲ್ ಜನ ಆಗ್ರಹ ಮಾಡಿದ್ದಾರೆ.
ಅಲ್ಲದೆ ತಮ್ಮ ಮೇಲಿರೋ ಭ್ರಷ್ಟಾಚಾರದ ಕೇಸ್ಗಳಿಂದ ತಪ್ಪಿಸಿಕೊಳ್ಳೋಕೆ ನೇತನ್ಯಾಹು ಈ ಯುದ್ಧವನ್ನ ಎಳ್ಕೊಂಡು ಹೋಗ್ತಿದ್ದಾರೆ. ಇದೇ ಕಾರಣಕ್ಕೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ನೇತನ್ಯಾಹು ಅವರಿಗೆ ಕ್ಷಮಾದಾನ ನೀಡುವಂತೆ ಇಸ್ರೇಲ್ ಅಧ್ಯಕ್ಷರ ಮೇಲೆ ಒತ್ತಡ ಹಾಕ್ತಿದ್ದಾರೆ ಅಂತ ಪ್ರತಿಭಟನಾಕಾರರು ಆಗ್ರಹ ಮಾಡ್ತಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಮಿಡ್ಲ್ ಈಸ್ಟ್ ನಲ್ಲಿ ಆಗ್ತಿರೋ ಬೆಳವಣಿಗೆಗಳ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಮಾಹಿತಿ ಕೊಡೋ ಪ್ರಯತ್ನ. ಇದ್ರ ಬಗ್ಗೆ ಮುಂದೇನೂ ನಿಮಗೆ ಮಾಹಿತಿ ಕೊಡ್ತೀವಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದಲ್ಲಿರೋ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ ನಮ್ಮನ್ನ ಬೆಂಬಲಿಸಿ.